ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ನಾವು ಸಾವು ಸಮೀಪಿಸುತ್ತಿದ್ದಾಗ ಮಾನವನಲ್ಲಿ ಆಗುವಂಥ ಬದಲಾವಣೆಗಳೇನು ಹಾಗೂ ಮುನ್ಸೂಚನೆ ಏನು ಎನ್ನುವುದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಗರುಡ ಪುರಾಣದ ಪ್ರಕಾರ ಸಾವು ಬರುವ ಕೆಲವೇ ದಿನಗಳ ಹಿಂದೆ ವ್ಯಕ್ತಿಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕೆಲವು ಬದಲಾವಣೆಗಳಾಗುತ್ತವೆ. ಈ ಲೋಕದಲ್ಲಿ ಎಷ್ಟೇ ಸುಖವಾಗಿ ಜೀವಿಸುತ್ತಿದ್ದ ವ್ಯಕ್ತಿಯಾಗಿರಲಿ, ಐಷಾರಾಮಿ ವಾತಾವರಣದಲ್ಲಿದ್ದು ಸುಖ ಭೋಗಗಳಿಂದ ತುಂಬಿ ತುಳುಕಾಡುತ್ತಿದ್ದರೂ ಕಷ್ಟಗಳು ಏನೆಂಬುದನ್ನು ತಿಳಿಯದೇ ಇದ್ದ ವ್ಯಕ್ತಿಯಾದರೂ ಆ ಸಮಯ ಸಮೀಪಿಸುತ್ತಿದ್ದಂತೆ ಕೆಲ ಬದಲಾವಣೆಗಳು ಆಗಿಯೇ ಆಗುತ್ತದೆ ಹಾಗೂ ವ್ಯಕ್ತಿಯ ಅನುಭವಕ್ಕೆ ಬರಲಾರಂಭಿಸುತ್ತದೆ. ಏನೆಲ್ಲ ಅವುಗಳನ್ನು ಸ್ವಲ್ಪ ನೋಡೋಣ. ವ್ಯಕ್ತಿಯು ತನ್ನ ಆಹಾರ ಶೈಲಿಯಲ್ಲಿ ಬದಲಾವಣೆ ಕಾಣುತ್ತಾನೆ. ಆಹಾರವನ್ನು ಹಾಗೂ ಆಹಾರ ಪ್ರಮಾಣವನ್ನು ಕಡಿಮೆ ಸೇವಿಸಲು ಆರಂಭಿಸುತ್ತಾನೆ. ಆಹಾರ ಸೇವಿಸುವ ಇಚ್ಛೆ ಇಲ್ಲದಂತಾಗುತ್ತದೆ. ಏನು ಕೊಟ್ಟರೂ ಬೇಡವೆಂದೆನಿಸುತ್ತದೆ. ಎರಡನೆಯದಾಗಿ, ಹೃದಯ ಬಡಿತದಲ್ಲಿ ಸ್ವಾಭಾವಿಕವಾಗಿ ಹೆಚ್ಚಿನ ಏರಿಳಿತಗಳ ಪ್ರಭಾವದಿಂದಾಗಿ ತನ್ನಲ್ಲಿ ಏನೋ ವೈಚಿತ್ರತೆ ಕಂಡುಬರುತ್ತದೆ. ಹೃದಯದಲ್ಲಿ ರಕ್ತ ಸರಬರಾಜು ಅನಿರೀಕ್ಷಿತವಾಗಿ ವ್ಯತ್ಯಯಗೊಳ್ಳುತ್ತದೆ. ಹೃದಯವು ಅಲ್ಪ ಪ್ರಮಾಣದಲ್ಲಿ ರಕ್ತವನ್ನು ಹೊರಹಾಕುತ್ತದೆ ಹಾಗೂ ಒಳಗಿನ ಪ್ರಮಾಣವು ಕಡಿಮೆಯಾಗತೊಡಗುತ್ತದೆ. ಭಾವನೆಗಳಲ್ಲಿ, ವರ್ತನೆಯಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಕಾಣಬಹುದು. ನಿಧಾನವಾಗಿ ಆತ್ಮವಿಶ್ವಾಸ ಕುಂದುತ್ತದೆ. ಪ್ರತಿಯೊಂದು ಹೆಜ್ಜೆ ಇಡುವ ಸಂದರ್ಭದಲ್ಲಿಯೂ ಕೂಡ ಭಯಭೀತನಾಗುತ್ತಾನೆ. ಇನ್ನೇನು ಕುಸಿದು ಬೀಳುತ್ತೇನೋ ಅನ್ನೋ ಅಪಧೈರ್ಯ ಉಂಟಾಗುತ್ತದೆ. ಬೇರೆಯವರ ಸಹಾಯ ಪಡಕೊಂಡರೂ ದೈಹಿಕವಾಗಿ ಮುಂದೆ ನಡೆಯಲು ಧೈರ್ಯ ಕಳೆಗುಂದುತ್ತದೆ. ಮುಖ ಹಾಗೂ ಚರ್ಮದಲ್ಲಿ ತಿಳಿ ಬದಲಾವಣೆಯಾಗುತ್ತದೆ. ಚರ್ಮದಲ್ಲಿ ರಕ್ತ ಸಂಚಲನ ಕಡಿಮೆಯಾಗಿ ಆಕ್ಸಿಜನ್ ಮಟ್ಟವು ಇಳಿದು ನೀಲಿ ಅಥವಾ ತಿಳಿ ಕಪ್ಪು ಬಣ್ಣವು ಬದಲಾಗುತ್ತದೆ. ಪಾಪಕರ್ಮಗಳನ್ನು ಹೆಚ್ಚಾಗಿ ಮಾಡಿರುವ ವ್ಯಕ್ತಿಯು ಸಾಯುವ ಮೊದಲು ಬಾಯಿ ಅಥವಾ ಮಾತು ನಿಂತು ಹೋಗುತ್ತದೆ. ಗರುಡ ಪುರಾಣದ ಪ್ರಕಾರ ವ್ಯಕ್ತಿ ತಮ್ಮ ಜೀವಿತಾವಧಿಯಲ್ಲಿ ಕೆಟ್ಟ ನಾಲಿಗೆ ಅಂದರೆ ತುಂಬ ಸುಳ್ಳು ಹೇಳುತ್ತಿದ್ದುದೇ ಆದಲ್ಲಿ ಸಾಯುವ ಕಾಲದಲ್ಲಿ ಮಾತು ನಿಂತೇ ಹೋಗುತ್ತದೆ ಎನ್ನಲಾಗಿದೆ. ಸಾವು ಸಮೀಪಿಸುತ್ತಿದ್ದ ವ್ಯಕ್ತಿಗೆ ಹೆಚ್ಚಾಗಿ ಮರೆವು ಉಂಟಾಗುತ್ತದೆ. ತನ್ನ ರಕ್ತ ಸಂಬಂಧಿಗಳನ್ನು, ಬಂಧು ಮಿತ್ರರನ್ನು ಮತ್ತು ಮಕ್ಕಳು ಮರಿಗಳನ್ನು ಕೂಡ ಗುರುತು ಹಿಡಿಯುವಲ್ಲಿ ವಿಫಲನಾಗುತ್ತಾನೆ. ಪೂರ್ತಿ ಜ್ಞಾಪಕ ಶಕ್ತಿ ಇಲ್ಲದಂತಾಗುತ್ತದೆ. ಇನ್ನೊಂದು ವಿಚಿತ್ರವೇನೆಂದರೆ, ಸಾಯೋ ವ್ಯಕ್ತಿಯ ಮೈಯೆಲ್ಲ ತಣ್ಣಗಾಗುತ್ತದೆ. ಇದನ್ನೆಲ್ಲ ವ್ಯಕ್ತಿ ಫೀಲ್ ಮಾಡ್ತಾನೆ. ನನಗೆ ಅರಿವಿಲ್ಲದೆಯೋ ಅಥವಾ ಅರಿವಿದ್ದೋ ಪ್ರಾಣ ಹಾರಿ ಹೋಗುತ್ತದೆ. ಕೆಲವರಿಗೆ ಅರಿವಿಲ್ಲದೆ ಪ್ರಾಣ ಹಾರಿ ಹೋಗುತ್ತದೆ. ಸಾಯೋ ವ್ಯಕ್ತಿಗೆ ತನ್ನ ಅತಿ ಹತ್ತಿರ ಸಂಬಂಧಿಕರನ್ನು ಕಾಣುವ ಇಚ್ಛೆ ಉಂಟಾಗುತ್ತದೆ. ಕೆಲವೊಮ್ಮೆ ಇದರಿಂದಾಗಿ ಸಾಯೋ ಸಂದರ್ಭ ಬಂದರೂ ಈ ಇಚ್ಛೆ ಪೂರ್ಣಗೊಳ್ಳದೇ ಇದ್ದುದರಿಂದ ಪ್ರಾಣ ಹೋಗದೇ ಇರುವಂತಾಗುತ್ತದೆ. ವ್ಯಕ್ತಿ ಸಾಯೋ ಸ್ಥಿತಿಯಲ್ಲಿರುವಾಗ ತೀರಾ ದಾಹ, ಅತಿಯಾದ ಬಾಯಾರಿಕೆ ಉಂಟಾಗಿ ಕಂಠ ಬಿಗಿದ ಹಾಗೆ ಆಗುತ್ತದೆ. ಬಾಯೆಲ್ಲ ಒಣಗಿ ಹೋಗುತ್ತದೆ. ಭಯಾನಕ ಕಾಡುತ್ತೆ. ಶಬ್ದಗಳು ನಿಂತು ಹೋಗುತ್ತವೆ. ಪ್ರಾಣ ಹೋಗುವ ಮೊದಲು ಭಯಾನಕತೆ ಉಲ್ಬಣವಾಗಿ ಅಲ್ಲೇ ಮಲಮೂತ್ರ ವಿಸರ್ಜನೆಯಾಗಿ ಹೋಗುತ್ತದೆ. ಇದಕ್ಕೆ ಕಾರಣವೇನೆಂದರೆ, ಯಮಕಿಂಕರರು ಪಕ್ಕದಲ್ಲೇ ನಿಂತಿರುತ್ತಾರೆ. ಅವರು ಬಹಳ ಭೀಕರ, ಕ್ರೂರ ಹಾಗೂ ವಿಚಿತ್ರ ಆಕಾರ ಹೊಂದಿರುತ್ತಾರೆ. ಅದನ್ನು ನೋಡುವಷ್ಟರಲ್ಲೇ ಭಯಭೀತರಾಗಿ ಮಲಮೂತ್ರ ಅಲ್ಲೇ ವಿಸರ್ಜನೆಯಾಗಿ ಹೋಗುತ್ತದೆ. ಇದು ಗರುಡ ಪುರಾಣದಲ್ಲಿ ಉಲ್ಲೇಖವಿದೆ. ವ್ಯಕ್ತಿ ಸಾಯೋ ಸಂದರ್ಭದಲ್ಲಿ ಎಲ್ಲ ಸಂಬಂಧಗಳು ಮರೆತು ಹೋಗುತ್ತಾನೆ. ಕಣ್ಣು ಮಂಜಾಗುತ್ತದೆ, ಕಿವಿ ಕೇಳುವುದಿಲ್ಲ ಹಾಗೂ ಸುಮಾರು ಗಂಟೆಯ ಮೊದಲೇ ಕಣ್ಣು ಕಾಣದಾಗುತ್ತದೆ. ಈ ಕಾರಣದಿಂದ ಪತ್ನಿ ಮಕ್ಕಳು ಆತನ ಮೇಲಿರುವ ಸಂಬಂಧದಿಂದ ದೂರವಾಗುತ್ತಾರೆ. ಇಲ್ಲಿ ಸಂಬಂಧಗಳು ಪೂರ್ತಿ ಕಳಚಿ ಹೋಗುತ್ತದೆ. ಸಾಮಾನ್ಯವಾಗಿ ಇವೆಲ್ಲ ನಡೆದು ಹೋದಂತೆ ಸಾಯೋ ಸಮಯದ ಕೆಲವು ದಿನಗಳ ಮೊದಲೇ ವ್ಯಕ್ತಿಯು ಕಾಲು ಜಾರಿ ಬೀಳುವುದು, ಮೂಳೆ ಮುರ್ಕೊಂಡು ಹಾಸಿಗೆ ಹಿಡಿದು ಅದುವೇ ಅವನ ಮೃತ್ಯುವಿಗೆ ಕಾರಣವಾಗುವಂತೆ ಮಾಡುತ್ತೆ. ಜೀವ ಬಹಳ ನೋವುಂಡು ನೊಂದು ಬೆಂದು ಪಾಪಕರ್ಮಗಳಿಂದ ಸಾವಿನ ಮುಖಾಂತರ ಪಾರಾಗುತ್ತದೆ. ಇದು ಎಲ್ಲ ಮನುಷ್ಯನಿಗೆ ಅನ್ವಯವಾಗುವುದಿಲ್ಲ. ಅವರವರ ಪಾಪದ ಗಂಟು ಹೇಗಿದೆಯೋ ಅದರ ಪ್ರಕಾರ ಆಗುತ್ತಾ ಹೋಗುತ್ತೆ. ಕೆಲವರ ಜೀವವು ಫಟ್ ಅಂತ ಹಾರಿ ಹೋಗುತ್ತದೆ. ಅವರಿಗೆ ನಾವು ಪುಣ್ಯವಂತರು ಅಂತೀವಿ.
ಅದು ಅಲ್ಲದೆ ಇವೆಲ್ಲ ಯಮಕಿಂಕರರಿಂದ ಆಗುತ್ತದೆ. ಹಾಗೆ ಪ್ರತಿಯೊಬ್ಬನೂ ಸಾಯುವ ಸ್ಥಿತಿಯಲ್ಲಿರುವಾಗ ಆತ ಬಹಳ ನೋವು ಉಂಡೇ ಸಾಯುತ್ತಾನೆ. ಅದನ್ನೇ ಗರುಡ ಪುರಾಣವು ಹೇಳುತ್ತದೆ. ಏನೆಂದರೆ, ಪ್ರಾಣ ಹೋಗುವ ಸಮಯದಲ್ಲಿ ಜೀವಿಗಳು 1000 ಚೇಳುಗಳಿಂದ ಕಚ್ಚಿಸಲ್ಪಟ್ಟ ಯಾತನೆ ಅನುಭವಿಸಿಯೇ ಸಾಯುತ್ತಾರೆ ಅಂತ ಹೇಳುತ್ತದೆ. ಸ್ನೇಹಿತರೆ, ಈ ಲೋಕದಲ್ಲಿ ಎಲ್ಲವೂ ವಿಧಿಲಿಖಿತವಾಗಿರುತ್ತದೆ. ಪ್ರತಿಯೊಬ್ಬರೂ ಅವರವರ ಸಮಯಕ್ಕೆ ಈ ಭೂಮಿಯಿಂದ ಹೊರಡಬೇಕಾಗುತ್ತದೆ. ಎಲ್ಲಿಗೆ ಹೋಗುತ್ತೇವೆ, ಯಾವಾಗ ಹೋಗುತ್ತೇವೆ, ಯಾವ ಕಾರಣಗಳಿಂದ ಹೋಗುತ್ತೇವೆ, ಏನಾಗುತ್ತೇವೆ, ಪುನರ್ಜನ್ಮ ಇದೆಯೋ ಇಲ್ಲವೋ ಇತ್ಯಾದಿ ಹಲವಾರು ಪ್ರಶ್ನೆಗಳು ಉದ್ಭವಿಸುವುದು ಸಹಜ. ನಾನು ಹೇಳಿದ ಈ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮೆಲುಕು ಹಾಕಬೇಡಿ, ಇನ್ನೂ ಕುಗ್ಗುತ್ತೀರಾ. ಇದರ ಬದಲು ಈಗಿನ ಕ್ಷಣದಿಂದಲೇ ದೇವರ ಸೇವೆ, ಜನಸೇವೆ, ದಾನ ಧರ್ಮ, ಇನ್ನೊಬ್ಬರಿಗೆ ಸಹಾಯ ಮಾಡುವುದು, ಬೇರೆಯವರ ಮೇಲಿನ ಅನುಕಂಪ, ಉದಾರತೆ, ಆಧ್ಯಾತ್ಮದ ಕಡೆಗೆ ಹೆಚ್ಚಿನ ಧ್ಯಾನ ಇವೆಲ್ಲವನ್ನು ಹೆಚ್ಚಿಸಿಕೊಳ್ಳಿ. ದೈವತ್ವದ ಕಡೆಗೆ ಒಲವು ಮೂಡಿಸಿ ಉತ್ತಮ ಜನ್ಮ ಪಡೆದ ನಾವೆಲ್ಲ ಮೋಕ್ಷದ ಕಡೆಗೆ ಪಯಣಿಸೋಣ. ಸ್ನೇಹಿತರೆ, ಇದು ಮನುಷ್ಯ ಸಾಯುವ ಮೊದಲು ಏನಾಗುತ್ತದೆ ಎಂಬುದರ ಬಗ್ಗೆ ಟಿಪ್ಪಣಿ. ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸತ್ತ ಮೇಲೆ ಏನಾಗುತ್ತದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಕಲ್ಯಾಣಿ ಹಿಡನ್ ವೈಫ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ ಹಾಗೂ ಬಂಧು ಮಿತ್ರರೊಡನೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರುವಂಥವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.